ಹೊನ್ನಾವರ ತಾಲೂಕಿನ ಸಂತೆಗುಡಿಯ ಮಹಾಸತಿ ಮೈದಾನದಲ್ಲಿ ಸರ್ಕಾರಿ ನೌಕರರ ತಾಲೂಕು ಘಟಕ ಹಾಗೂ ಇಪಿಎಲ್ ಸಂಘಟನಾ ಸಮಿತಿ ಜಂಟಿ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕಿನ ಸರ್ಕಾರಿ ನೌಕರರ ಪರಿವಾರದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರೈಸಿಂಗ್ ಸ್ಟಾರ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ತಾಲೂಕಿನ ಸಂತೆಗುಳಿ ಮಹಾಸತಿ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ತಾಲೂಕಿನ ಸರ್ಕಾರಿ ನೌಕರರ ಪರಿವಾರದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ತೆರೆ ಕಂಡಿದೆ. ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದ ಕರಾವಳಿ ಕಾವಲು ಪಡೆಯ ಪಿಎಸ್ಐ ಸಂಪತ್ ಕುಮಾರ್ ಮಾತನಾಡಿ 17ಕ್ಕೂ ಅಧಿಕ ಇಲಾಖೆಯವರು ಒಗ್ಗೂಡಿ ಕ್ರೀಡಾಕೂಟ ಯಶಸ್ವಿಗೆ ಶ್ರಮಿಸಿದ್ದಾರೆ. ರಾಜ್ಯದ ಇತರೆ ತಾಲೂಕಿನ ಸರ್ಕಾರಿ ನೌಕರರ ಸಂಘಟನೆಗೆ ಇದು ಮಾದರಿಯಾಗಿದೆ ಎಂದು ಸಂಘಟನೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮನೆಯಲ್ಲಿ ಒಂದು ಚಿಕ್ಕ ಬರ್ತ್ಡೇ ಮಾಡಬೇಕಂದ್ರೆ ಗಂಡ ಹೆಂಡತಿ ಮಕ್ಕಳಿಗೆ ಎಲ್ಲ ಒಂದು ವಾರದಿಂದ ತಯಾರಿ ಕಷ್ಟ, 108 ಗಲಾಟೆಗಳಾಗ್ತದೆ. ಆದರೆ ಇಷ್ಟೊಂದು ಅರೇಂಜ್ಮೆಂಟ್ ಮೋಸ್ಟ್ಲಿ ಎಲ್ಲೂ ನಾನು ನೋಡಿಲ್ಲ, ಸಾಧ್ಯನೂ ಇಲ್ಲ. ಜೊತೆಗೆ ಟೀಮಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗೇನಾದ್ರು ಒಂದು ಬುಟ್ಟಿ ಕಲ್ಲಿಟ್ಟಿದ್ರೆ ಅಷ್ಟು ಜನಕ್ಕೆ ಹೆಲ್ಮೆಟ್ ಹಾಕೊಂಡು ಆಡಿಸ್ಬೇಕಿತ್ತು ಹೆಗಡೆ ಅವ್ರ ಇದರಲ್ಲಿ. ಸೊ ಬ್ಯೂಟಿಫುಲ್ ಸರ್, ಮಕ್ಕಳ ಲೆಕ್ಕದಲ್ಲಿ ಎಲ್ಲರಿಗೂ ಆಡಿಸಿದ್ದಾರೆ. ಸೊ ಈ ಪ್ರಯತ್ನ, ಕೋಆರ್ಡಿನೇಷನ್ನು ಅನ್ಬಿಲೀವೇಬಲ್. ನಾವು ಸಂಪೂರ್ಣವಾಗಿ ಭಾಗಿಯಾಗಲಿಕ್ಕೆ ಆಗಲಿಲ್ಲೇನೋ ಅಂತ ನನಗನ್ನಿಸ್ತದೆ. ಕ್ಷಮಿಸಿ, ನಾನು ಇನ್ನೂ ಇನ್ವಾಲ್ವ್ ಆಗಬೇಕಿತ್ತು, ಕಾರ್ಯ ಒತ್ತಡಗಳಿಂದ ಆಗಲಿಲ್ಲ. ಆದರೆ ಇಷ್ಟು ಎಫರ್ಟ್ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಮನೆ ಕೆಲಸ ಕೂಡ ಇಷ್ಟು ಎಫರ್ಟ್ ಹಾಕಿ ಯಾರೂ ಮಾಡೋಕ್ಕಾಗಲ್ಲ. ಅನ್ಬಿಲೀವೇಬಲ್. ಸೊ ಮುಂದಿನ ದಿನಗಳೇ ಇದಕ್ಕಿಂತ ಹೆಚ್ಚಾಗಿ ಮಾಡುವ, ಅದಕ್ಕೆ ಮಾತೇ ಇಲ್ಲ. ನಾನು ಎಲ್ಲೂ ನೋಡಿಲ್ಲ, ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದು ನೋಡಿಲ್ಲ. ಯಾಕಂದರೆ ಬೇರೆ ಬೇರೆ ಇಲಾಖೆಗಳು ಇರ್ತದೆ, ಮನಸ್ಥಿತಿ ಬೇರೆ ಬೇರೆ ಇರ್ತದೆ, ಆ ಕೋಆರ್ಡಿನೇಷನ್ ಬರಲ್ಲ. ಇಲ್ಲಿ ಬಂದಿರುವಂಥ ಕೋಆರ್ಡಿನೇಷನ್ನು ಮುಂದೆ ಎಲ್ಲ ಫೀಲ್ಡ್ನಲ್ಲೂ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮಲ್ಲಿ ಉತ್ತಮ ಒಂದು ಬಾಂಧವ್ಯನ ಬೆಳೆಸಲಿಕ್ಕೆ ಒಂದು ಒಳ್ಳೆಯ ದಾರಿ ಅನ್ನೋದನ್ನ ಹೇಳ್ತಾ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾದ ಸುದೀಶ್ ನಾಯ್ಕ್ ಮಾತನಾಡಿ, ನಾವೆಲ್ಲರೂ ಸೇರಿ ಕಳೆದ 3 ವರ್ಷದ ಹಿಂದೆ ಒಗ್ಗಟ್ಟಾಗಿ ಸಮಾಜಕ್ಕೆ ಒಂದು ಸಂದೇಶ ನೀಡುವ ಆಶಯದೊಂದಿಗೆ ಸಂಘಟನೆ ಮಾಡಿಕೊಂಡೆವು. ಸಮಾಜದಲ್ಲಿ ನಾವು ನೌಕರರಾಗಿ ಮಾತ್ರ ಇರದೆ ಸಾಮಾಜಿಕ ಕಳಕಳಿಯ ಜೊತೆಗೆ ಕ್ರೀಡಾಭಿಮಾನದ ಜೊತೆಗೆ ಕುಟುಂಬದೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿದ್ದೇವೆ ಎನ್ನುವ ದಿಶೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿದ್ದೇವೆ ಎಂದು ಸಂಘಟನೆಯ ಕಾರ್ಯದ ಕುರಿತು ಮಾಹಿತಿ ನೀಡಿದ್ರು. ತಾಯಿಯ ಮಾತನ್ನ ದೃಢ ಮನಸ್ಸು ಮಾಡಿ ಆ ಸಾಧನೆಯನ್ನ ಮಾಡಲಿಕ್ಕೆ ಆ ಕಾರಣೀಕರ್ತನಾದ ನಮ್ಮ ಸಂಘವೂ ಅದೇ. ನಾವೆಲ್ಲರೂ ಸೇರಿ ಕಳೆದ 3 ವರ್ಷದ ಹಿಂದೆ ಒಂದು ದೃಢ ಮನಸ್ಸನ್ನ ಮಾಡಿ ನಮ್ಮ ನೌಕರರೆಲ್ಲರೂ ಒಟ್ಟಾಗಬೇಕು, ಆ ದಿಸೆಯಲ್ಲಿ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನ ನೀಡಬೇಕು ಹೇಳುವಂತಹ ಆಶಯದಲ್ಲಿ ಶ್ರೀ ರಾಜ್ಕುಮಾರ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಾವೆಲ್ಲ 3 ವರ್ಷಗಳ ಹಿಂದೆ ಸೇರಿದ್ವಿ. ಬಹುಶಃ ಸಮಾಜಕ್ಕೆ ನಾವು ಕೇವಲ ನೌಕರರಾಗಿ ಮಾತ್ರ ಇರಬಾರದು, ನೌಕರರ ಜೊತೆಯಲ್ಲಿ ನಾವು ಸಹ ಸಮಾಜಕ್ಕೆ ಒಂದು ಅಮೂಲ್ಯವಾದ ಸಾಮಾಜಿಕ ಕಳಕಳಿಯನ್ನ, ಕ್ರೀಡಾ ಅಭಿಮಾನವನ್ನ, ಜೊತೆಗೆ ನಾವೆಲ್ಲರೂ ಬಾಂಧವ್ಯದಿಂದ ಬದುಕುತ್ತಿದ್ದೇವೆ ಹೇಳುವಂತಹ ಸಂದೇಶವನ್ನ ಈ ಸಮಾಜಕ್ಕೆ ನೀಡಬೇಕು ಹೇಳುವಂತ ಒಂದು ಉದ್ದೇಶ ನಮ್ಮಲ್ಲಿತ್ತು. ಬಹುಶಃ ಆ ಏನು ನಾವು ಸಾಧನೆಯನ್ನ ಕಂಡಿದ್ದೇವೋ ಅಥವಾ ಏನು ನಾವು ಸಮಾಜಕ್ಕೆ ಹೇಳಬೇಕು ಅಂತ ಬಯಸಿದ್ದೇವೋ ಅದೆಲ್ಲವೂ ಈ ಅವಧಿಯಲ್ಲಿ ಸಾಧನೆಯಾಗಿದೆ, ಅದೆಲ್ಲವನ್ನು ಗಳಿಸಿದ್ದೇವೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಕ್ರಿಕೆಟ್ನಲ್ಲಿ ವಿಎ ಪಟ್ಗಾರ್ ಮತ್ತು ಉದಯ್ ಬಾಂದೇಕರ್ ಮಾಲೀಕತ್ವದ ರೈಸಿಂಗ್ ಸ್ಟಾರ್ ತಂಡ ಪ್ರಶಸ್ತಿ ಮುಡಿಗೇರಿಸಿಕೊಂಡರೆ, ವೆಂಕಟರಮಣ್ ಹಳದಿಪುರ ಮಾಲೀಕತ್ವದ ಬ್ರಿಲಿಯಂಟ್ ಕ್ರಿಕೆಟರ್ ರನ್ನರ್ ಅಪ್ ಪ್ರಶಸ್ತಿ ಪಡೆಯಿತು. ಪ್ರತಿ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಹಾಗೂ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿವಿಧ ಆಟಗಾರರನ್ನು ಬಹುಮಾನ ನೀಡಿ ಗೌರವಿಸಲಾಯಿತು. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪೊಲೀಸ್ ಇಲಾಖೆಯ ಲಕ್ಷ್ಮೀಶ್ ಇವರು ಟ್ರೋಫಿಯೊಂದಿಗೆ ಬಹುಮಾನ ರೂಪದಲ್ಲಿ ಸೈಕಲ್ ಸ್ವೀಕರಿಸಿದರು.
ಮಹಿಳಾ ನೌಕರರಿಗೆ ಆಯೋಜಿಸಿದ ಥ್ರೋಬಾಲ್ ಪಂದ್ಯಾವಳಿಯ ಪ್ರಥಮ ಸ್ಥಾನವನ್ನು ಆರ್ಡಿಪಿಆರ್ ತಂಡ ಪಡೆದರೆ ರನ್ನರ್ ಅಪ್ ತಂಡವಾಗಿ ಶಿಕ್ಷಣ ಇಲಾಖೆ ತಂಡ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ನಿಕಟಪೂರ್ವ ಅಧ್ಯಕ್ಷ ರಾಜ್ಕುಮಾರ್ ನಾಯ್ಕ್, ಶಿಕ್ಷಕ ಪ್ರಕಾಶ್ ನಾಯ್ಕ್, ಕ್ರಿಕೆಟ್ ತಂಡದ ನಾಯಕರಾದ ಬಾಲಚಂದ್ರ ನಾಯ್ಕ್, ವಿಜಿ ಹೆಗಡೆ, ರಾಧಾಕೃಷ್ಣ ನಾಯ್ಕ್, ಡಾ ಪ್ರವೀಣ್ ಹೆಗಡೆ, ಕಿಶೋರ್ ನಾಯ್ಕ್, ಉದಯ್ ಬಾಂದೇಕರ್, ವೆಂಕಟರಮಣ್ ಹಳದಿಪುರ, ವೆಂಕಟರಮಣ್ ಪಟಗಾರ್, ರಾಜು ನಾಯ್ಕ್ ಸೇರಿದಂತೆ ಆಟಗಾರರು ಅನಿಸಿಕೆ ವ್ಯಕ್ತಪಡಿಸಿದರು. ಸಂಘಟನೆಯ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಘಟನೆಯ ಪ್ರಮುಖರಾದ ಕಿರಣ್ ಮೇಸ್ತಾ, ನಾಗಪ್ಪ ಕೊಟ್ಟೂರು, ಸೂರ್ಯಕಾಂತ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂಘಟನೆಯ ಕಾರ್ಯದರ್ಶಿ ಶಿಕ್ಷಕ ಸತೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.